ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಪ್ರಣಾಮ್ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಇಲ್ಲಿ ಇದು ನಮ್ಮದು ಕಿಚನ್ ಗಾರ್ಡನ್ದೆಲ್ಲ ತಯಾರಿ ಐತಿ. ಅಂದ್ರೆ ಇಲ್ಲಿ ಏನೇನು ಹಾಕ್ತೇವಲ್ಲ ಎಲ್ಲ ಇಟ್ಸ್ ಫಾರ್ ಅಸ್, ನಮ್ಮ ಮನೆ ಸಲುವಾಗಿ ನಾವು ಮಾಡಕತ್ತೇವೆ ಅದನ್ನು. ಬಿಕಾಸ್ ಇಲ್ಲಿ ವೆಜಿಟೇಬಲ್ ಸಿಗೋದು ಒಂದು ಸ್ವಲ್ಪ ಅಂದ್ರೆ ಲೈಕ್ ಎವ್ರಿ ವೆಡ್ನೆಸ್ಡೇ ಇಲ್ಲಿ ಸಿಗ್ತೈತಿ. ಆ್ಯಂಡ್ ನಮಗೇನು ಬೇಕು ಅದೆಲ್ಲ ಭಾಜಿ ಸಿಗೋಂಗಿಲ್ಲ. ಆ್ಯಂಡ್ ನವಡೇಸ್ ದಟ್ ಮಿಲಾವಟ್ ಆ್ಯಂಡ್ ಆಲ್ ಎಷ್ಟೊಂದು ಇದೈತಲ್ಲ, ಅದು ಕೆಮಿಕಲ್ ಹಾಕ್ತಾರೋ ಇದು ಹಾಕ್ತಾರೋ ಅಂತೇಳಿ. ಸಿನ್ಸ್ ನಾವು ಆರ್ಗ್ಯಾನಿಕ್ಲಿ ಗ್ರೋ ಮಾಡಕತ್ತೇವಿ, ಅದಕ್ಕೆ ಇದನ್ನೆಲ್ಲ ತಯಾರಿ ಮಾಡಕತ್ತೇವಿ. ಇಲ್ಲೇ ರೇನ್ ಪೈಪ್ ಹಾಕಿದ್ರು. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹಾಕಿದ್ದಾರೆ ರೇನ್ ಪೈಪ್ಸ. ಅದು ಬೆಳಿಗ್ಗೆ ಎದ್ದ ತಕ್ಷಣ ಬಂದು ನೋಡಿದ್ನಿ, ಇಷ್ಟು ಬ್ಯೂಟಿಫುಲ್. ಇವಾಗ ಬಂದ್ ಮಾಡಿದರು, ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತಿತ್ತು. ಅದ್ರ ರೆಕಾರ್ಡಿಂಗ್ ತೊಗೊಂಡೆ ನಾನು ಆಮೇಲೆ ಆ ಕ್ಲಿಪ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ನೋಡಿರಿ ಎಷ್ಟು ಚಲೋ ಅನಿಸ್ತೈತಿ. ಭಾಳ ಅಂದ್ರೆ ಬ್ರೆಡ್ ಟೇಕಿಂಗ್ ವ್ಯೂ ಐತದ. ಭಾಳ ಚಂದ ಅನ್ಸತ್ತೈತೆ. ಅದು ಸೂರ್ಯದ ಕಿರಣ ಅದ್ರ ಒಳಗೆ ಇದಾಗತ್ತಿದ್ದು, ಕಲರ್ ಕಾಣಕತ್ತಿದ್ದು. ಆ್ಯಸ್ದು ಗಾರ್ಡನ್ ಒಳಗೆ ಅದು ಮಾಡ್ತಿದ್ರಲ್ಲ. ಇವಾಗ ನೋಡ್ರಿ ಹೊಲ್ದಾಗ ಭಾಳ ಕೆಲಸ ನಡೆದವ. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಮಾರ್ನಿಂಗ್ ಐತಿ. ಎಲ್ಲಕ್ಕಿಂತ ಎಕ್ಸೈಟೆಡ್ ಇದೇನಂತಂದ್ರೆ ಡ್ರ್ಯಾಗನ್ ಫ್ರೂಟ್. ನಾವು ಮೊದಲು ಹಾಕಿದ್ವಿ, ಬಟ್ ಫುಲ್ ಫ್ಲೆಜ್ನ ಹಾಕಿರಲಿಲ್ಲ. ಈ ಸಲ ಒಂದು ಸ್ವಲ್ಪ ಜಾಸ್ತಿ ಹಾಕೇವಿ. ತೋ ಅದು ನೋಡೋಣ್ರಿ ಹೆಂಗೆ ಬರ್ತೈತಿ. ಸೊ ಐಲ್ ಬಿ ಗೋಯಿಂಗ್ ದರ್ at 11. ಎಸ್, ಲೆಟ್ಸ್ ಬಿಗಿನ್ ದ ಡೇ. ಇದು ನೋಡ್ರಿ, ಇಲ್ಲಿ ಚಂದ್ರಮ ಎಷ್ಟು ಚಂದ ಕಾಣತೈತಿ ಅರ್ಲಿ ಮಾರ್ನಿಂಗ್ ಹಿಂಗೆ. ಆಮೇಲೆ ಇಲ್ಲಿ ನೋಡ್ರಿ, ನಮ್ಮ ಪಿಂಕ ಭೈರವ್ ಏನು ನೋಡ್ರಿ, ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸೂರ್ಯ ಎಷ್ಟು ಬೆಸ್ಟ್ ಕಾಣತೈತಿ, ಎಷ್ಟು ಚಂದ ಕಾಣತೈತಿ, ಏನು ಹೇಳಿ ನೇಚರ್ದು. ಆಮೇಲೆ ಇಲ್ಲಿ ನೋಡ್ರಿ ಕೆಳಗೆ ಇದು ನಿನ್ನೆ ರೇನ್ ಪೈಪ್ ಹಾಕ್ಯೇವೆ ನಾವು. ಲುಕ್ ಅಟ್ ದಟ್ ರೇ, ಎಷ್ಟು ಚಂದ ಬಂದಿದೆ ಸೂರ್ಯದ. ಇದು ರೇನ್ ಪೈಪ್ ಹಾಕ್ಯೇವೆ ನಿನ್ನೆ ಬೆಳಿಗ್ಗೆ ಎದ್ದ ತಕ್ಷಣ ಬಂದು ನೋಡಿದ್ನಿ. ಓಹೋ ಎಷ್ಟು ಚಂದ. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಎಷ್ಟು ಚಂದ ಕಾಣತೈತೆ ನೋಡ್ರಿ, ಬ್ಯೂಟಿಫುಲ್ ವಾಟರ್, ನೀರು, ಗಂಗಮ್ಮ. ಎಷ್ಟು ವರ್ಣನ ಮಾಡಿದ್ರೂ ಕಡಿಮೆ ಅನಿಸ್ತದೆ ನನಗೆ. ಇದು ಆ್ಯಕ್ಚುಲಿ ಕ್ಯಾಮ್ರಾ ಅಷ್ಟು ಕ್ಯಾಪ್ಚರ್ ಮಾಡೋದೈತಿಲ್ಲ ಗೊತ್ತಿಲ್ಲ ನನಗೆ. ಸೊ ಕಡಿಮೆ ಇದ್ರೊಳಗೆ ಎಷ್ಟು ಇದನ್ನು ಮಾಡ್ಬೇಕನ್ನುವಂಥದ್ದು ಐಡಿಯಾಸ್ ಫಾರ್ಮಿಂಗ್ದು. ಓಹೋ ಎಷ್ಟು ಬ್ಲಿಸ್ಫುಲ್ ಅನ್ಸಾಯ್ತಲ್ರಿ. ಕಲ್ಲದು ತೋರಿಸಿ, ಕಲ್ಲು ಇದು ನೋಡ್ರಿ ಗೈಸ್, ನಮ್ದು ಇನ್ನೊಂದು ಸೈಡ್ದು ಹೊಲ ಐತೆ ಅಂತ ಹೇಳತ್ತಿದ್ನೆಲ್ಲ, ಇದು ಐತಿ ಎಲ್ಲ. ಇಲ್ಲಿ ನೋಡ್ರಿ, ಎಲ್ಲ ಮಾವಿನಕಾಯಿ ಗಿಡ. ತೋರ್ಸಿ ನನ್ನ ಕೈಯಲ್ಲಿ ನೋಡಿ, ಇದೆಲ್ಲ ಮಾವಿನಕಾಯಿ ಗಿಡ ಅದಾವೆ ನೋಡ್ರಿ ಇಲ್ಲಿ. ಆಮೇಲೆ ನೀರು ಹಣ್ಣಿನ ಗಿಡ ಅದಾವು. ಇದನ್ನೆಲ್ಲ ಈಗೆಲ್ಲ ಮೇಂಟೈನ್ ಮಾಡಕತ್ತೇವಿ. ಈ ಕಡೆ ತೋರಿಸಿ, ಇದು ನೋಡ್ರಿ, ಇಲ್ಲಿ ಈ ಕಡೆನೂ ಮಾವಿನಕಾಯಿ ಗಿಡ ಐತಿ. ಆಮೇಲೆ ಇದು ನಡು ಸಾಗಿ ಐತೆ ನೋಡ್ರಿ, ಇದಕ್ಕೆ ಸಾಗಿನ ಅಂತಾರಲ್ಲ, ಕಬ್ಬಿನ ಸಾಗಿ. ಕಬ್ಬಿನ ಸಾಗಿ ನೋಡ್ರಿ. ಇದನ್ನ ಹಾಕ್ತಾರ ಗಿಡಕ್ಕೆ, ರೂಟ್ಸಿಗೆ ಹಾಕ್ತಾರೆ ಇದನ್ನ ಮೇಲೆ. ಇದು ಗೊಬ್ಬರನೂ ಆಗ್ತೈತಿ, ಆಮೇಲೆ ಹುಳ ಹತ್ತಂಗಿಲ್ಲ, ಆಮೇಲೆ ಮಾಯ್ಶ್ಚರ್ ಲಾಕ್ ಉಳಿತೈತಿ. ನೀರು ನಾವು ಏನೇನು ಹಾಕಿರ್ತೀವಲ್ಲ ತಂಪು ಇಡ್ತೈತಿ, ಹೌದಿಲ್ಲ? ತಂಪು ಇಡ್ತೈತಿ ನೋಡ್ರಿ. ಬಾ ಇದು ನೋಡ್ರಿ ಗೈಸ, ಇಲ್ಲಿ ಅಂಜೀರ್ ಹಣ್ಣಿನ ಗಿಡ ಅದಾವ, ಮತ್ತು ಆ್ಯಪಲದ ಗಿಡ ಐತಿ, ಆಮೇಲೆ ಬಟರ್ ಫ್ರೂಟ್ ಐತಿ, ಅವಕಾಡೋ ಅಂತಾರಲ್ಲ ಅದು,
ಆಮೇಲೆ ನೀರ್ಲ ಹಣ್ಣಿನ ಗಿಡ ಅದಾವು. ಕೆಲವೊಂದು ಪಪಾಯ ಗಿಡನೂ ಇಲ್ಲಿ ಹಾಕಿದಾರು ನೋಡ್ರಿ. ಫುಲ್ ಫ್ಲೆಜ್ನಾಗ ಕೆಲಸ ಮಾಡೈತಿ. ಈಗ ಜಸ್ಟ್ ಒಂದು ಇದನ್ನು ತೋರ್ಸತ್ತೀನಿ, ಅಲ್ಲಿ ಮುಂದೆ ಮತ್ತದಾವ. ಈಗ ನನಗೆ ಬೇಜಾರಾಗೈತಿ ಹೋಗಾಕ. ಇದು ಸಣ್ಣದು ಒಂದು ಗಿಡ ಐತಿ ಇಲ್ಲಿ, ಶ್ರೀಗಂಧದೇನಿದು ಗಿಡ ಅಲ್ಲ, ಯಾವ್ದು ಗಿಡ ಗೊತ್ತಿಲ್ಲ. ಆದ್ರೆ ಇಲ್ಲಿ ಭಾಳ ಸತಿ ಕೂತ ಇಲ್ಲಿ ನೋಡ್ರಿ, ಇಲ್ಲಿ ಭಾಳ ಸಲ ಕೂತ ನಾವು ಊಟ ಮಾಡಿದೇವಿ. ಅಷ್ಟ ಚಾವ್ ಆಗ್ತೈತಿ. ಬ್ಯೂಟಿಫುಲ್ ಕೋಜಿ ಕೋಜಿ ಪ್ಲೇಸ್ ಐತಿ. ಊಟ ಮಾಡಿರ್ತೀವಿ, ಬಂದೇವು ಸಾಕಷ್ಟು ಸಲ. ಇನ್ನು ನೋಡೋಣ ಮುಂದೆ ಯಾವಾಗ ಬರ್ತಾರೆ. ಬರ್ರಿ, ಇನ್ನು ಬಾವಿ ಐತಿ, ಆ ಬಾವಿ ಕಡೆಯಲ್ಲಿ ಹೋಗೋನು, ತೋರಿಸ್ತೇನೆ. ಎಷ್ಟು ದಿನ ಆಯ್ತು ತೋರ್ಸೇನೆ ತೋರ್ಸೋಕ್ಕಾಗಿರ್ಲಿಲ್ಲ. ಇವತ್ತು ಬಂದೇನಿಲ್ಲೇ. ಆ ಬಾವಿ ನೋಡೋನು. ಸ್ವಿಮ್ಮಿಂಗ್ ಪೂಲ್ ಟೈಪ್ ಬಾವಿ ಐತಿ, ವರ್ಟಿಕಲ್ ಶೇಪ್ ಒಳಗೆ. ಮತ್ತು ಅಲ್ಲಿಯೂ ಪ್ಲಾಂಟೇಶನ್ ಅದಾವು, ಹಣ್ಣಿನ ಗಿಡಗಳು ಅದಾವು. ಬರ್ರಿ ನೋಡೋಣ ಅಲ್ಲಿಗ. ಇದು ನೋಡ್ರಿ, ಇವೆಲ್ಲ ಹಣ್ಣಿನ ಗಿಡಗಳು. ಭಾಳ ಕಾಳಜಿ ತೊಗೋಬೇಕಾಗ್ತೈತಿ, ಭಾಳ ಮೆಹನತ್ ಐತಿ. ನಮ್ಮ ರೈತರು ಬಾಂಧವರಿಗೆ ಗೊತ್ತಾಗ್ತೈತಿ ಇದ್ರದ್ದು ಎಷ್ಟು ಕೆಲಸ ಐತೆ ಅನ್ನೋದು. ಸಣ್ಣ ಮಗುಗೆ ನೋಡ್ದಂಗೆ ನೋಡ್ಬೇಕಾಗ್ತೈತಿ. ಈಗ ನಾವು ಸಾಕಷ್ಟು ಸಲ ಹೆಂಗಾಗೈತೆ ಅಂದ್ರೆ ಗಿಡ ಹಚ್ಚಿದ್ವಿ, ಆದ್ರೆ ಅವೆಲ್ಲ ಖತಮ ಆಗಿಬಿಟ್ಟು, ಅಂದ್ರೆ ತಾಳಲೇ ಇಲ್ಲ ಅವು ಗಿಡ. ಮತ್ತೊಮ್ಮೆ ಒಣಗಿ ಹೋದು ಎಲ್ಲ ಗಿಡ ಒಣಗೋದು. ಸೊ ಮತ್ತೊಮ್ಮೆ ಅವ್ನ ಗಿಡಗಳು ತರಿಸಿ, ಆಮೇಲೆ ಅವ್ರು ಯಾರು ಕೊಟ್ಟಿದ್ರಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಲಿಲ್ಲ. ಇಲ್ಲ ರೀ ನಮ್ದು ಹಿಂಗೆ ಹಂಗೆ ಅಂತ ಅಂದ್ಬಿಟ್ರು. ಆಯಿತು ಬಿಡ್ರಿ ಅಂತಂದ್ವಿ. ಮತ್ತೆ ತೊಗೊಂಡು ಬಂದು ಮತ್ತೆ ಇವೆಲ್ಲ ಪ್ಲಾಂಟ್ ಮಾಡಿ ಮತ್ತೆ ಹಚ್ಚೋದು, ಮತ್ತೆ ಅದ್ರದ್ದೆಲ್ಲ ದೇಖ್ಭಾಲ್ ಮಾಡೋದು. ಇಟ್ಸ್ ನಾಟ್ ಆನ್ ಈಸಿ ಥಿಂಗ್. ಭಾಳ ಮೆಹನತ್ ಬೇಕು. ಒಂದು ಸಣ್ಣ ಮಗುವಿಗೆ ಹೆಂಗೆ ನೋಡ್ತೇವಲ್ಲ ಅದೇ ಪ್ರಕಾರ ಈಗ ನೋಡ್ಕೋಬೇಕು. ಸ್ವಲ್ಪ 19-20 ಆತಂದ್ರೆ ಭಾಳ ಲಾಸ್ ಆಗ್ತೈತಿ, ಮೆಂಟಲ್ ಸ್ಟ್ರೆಸ್ ಆಗ್ತೈತಿ, ಆಮೇಲೆ ಎನರ್ಜಿ ವೇಸ್ಟ್, ಮನಿ ವೇಸ್ಟ್, ಸೋ ಮೆನಿ ಥಿಂಗ್ಸ್. ಎಷ್ಟೋ ಭಾರಗಳು ಬರ್ತಾವೆ ಮನುಷ್ಯನ ಮೇಲೆ. ಸೊ ಈಗ ಇದನ್ನು ನಾವು ಸರಿಯಾಗಿ ನೋಡ್ಕೊಂಡಿವಿ ಅಂತಂದ್ರೆ ಮುಂದೆ ಹೋಗಿ ನಮಗೆ ಫ್ರೂಟ್ಫುಲ್ ಆಗ್ತೈತಿ. ಅಫ್ಕೋರ್ಸ್ ಆಗ್ತೈತಿ. ಬಟ್ ಇವಾಗ ಭಾಳ ನಾವು ಸಂಭಾಳಿಸಿರ್ಬೇಕು. ಆ ಸ್ಟೇಜ್ ಒಳಗೆ ಈಗ ಸದ್ಯ ನಾವು ಅದೇವಿ. 3-4 ಸಲ ಆಯ್ತು ಇವಾಗ ಪ್ಲಾಂಟ್ ಎಲ್ಲ ಖತಮ್ ಅದು ಒಣಗಿ ಹೋಗ್ಬಿಟ್ಟು ಮತ್ತೆ ಬೇರೆ ತೊಗೊಂಡು, ಒಣಗಿ ಹೋದು ಮತ್ತೆ ಬೇರೆ ತೊಗೊಂಡು. ಇದೇ ಪ್ರಕಾರ ಎಲ್ಲ ನಾವು ಇದನ್ನು ಮೇಂಟೈನ್ ಮಾಡ್ಕೊತ ಹೋಗ್ಬೇಕಾಗ್ತೈತಿ. ಇಟ್ಸ್ 24/7 ಜಾಬ್. ಇದಕ್ಕೆ ಹಾಲಿಡೇಸ್ ಇಲ್ಲ. ಲೇಬರ್ ಹಾಲಿಡೇ ತೊಗೋಬೋದು, ಬಟ್ ಓನರ್ ಹಾಲಿಡೇ ತೊಗೊಳಕ್ಕಾಗಂಗಿಲ್ಲ. ದ್ಯಾಟ್ ಸಾರ್ಟ್ ಆಫ್ ಅ ಜಾಬ್ ದಿಸ್ ಇಸ್. ಸೊ ನೋಡಿರಿ, ಇದೆಲ್ಲ ಎಷ್ಟು ಚಂದ ಕಾಣ್ತೈತಿ ನೋಡಿರಿ. ಮತ್ತು ಇಲ್ಲಿ ಬರ್ರಿ. ಸೊ ಇದು ನೋಡ್ರಿ, ನಮ್ಮ ಹೊಲದಾಗ ಇದು ಕೆನಾಲ್ ಬಂದೈತಿ. ಇಲ್ಲಿಂದ ಇಲ್ಲೇ ಪೂರ ಇದ್ರ ತಕ ಬಂದೈತಿ. ನಮ್ಮ ಹೊಲದ ಒಳಗನೆ ಇದೆಲ್ಲ ಜಾಗ ಹೋಗೈತ್ರಿ ಇದು. ಸೊ ದುಡ್ಡು ಅಷ್ಟಕ್ಕಷ್ಟ ಬಂದು, ಬಟ್ ಕೇಳಿದ ಕೂಡಲೇ ಇಲ್ಲ. ಭಾಳ ಜನದ ಯಾವಾಗ ಬಲಾಯಿ ಆಗ್ತೈತಲ್ಲ ಅವಾಗ ಸ್ವಲ್ಪ ಜನ ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತೈತಿ ಅಂತ ಈ ಪ್ರಕಾರ. ಟೀಕೆ ದೇಶದ ಸಲುವಾಗಿ ಸ್ವಲ್ಪ ಇದನ್ನು ಮಾಡ್ಬೋದು. ಬಟ್ ಈ ಕೆನಾಲ್ ಹೋಗೈತಿ, ನೀರಂತೂ ಸದ್ಯಕ್ಕಿಲ್ಲ. ನೋಡೋಣ ಮುಂದೆ ಯಾವಾಗ ಏನು ಬರ್ತೈತಿ ಗೊತ್ತಿಲ್ಲ. ಬರ್ರಿ ಮಾವಿನಕಾಯಿ ತೋರಿಸಿ. ಹಾಂ, ಅದಾವಲ್ಲಿ. ಇದು ನೋಡ್ರಿ, ಇದು ಇನ್ನೊಂದು ಕಟ್ಟಿ ಅಂತಾರೆ ಇದಕ್ಕೆ. ಇಲ್ಲಿ ಎಲ್ಲ ನಮ್ದು ಶ್ರೀಗಂಧದ ಗಿಡ ಮತ್ತು ನಮ್ದು ಮಾವಿನಕಾಯಿ ಗಿಡ, ಆಮೇಲೆ ಅದು ಹತ್ತಿ ಹಣ್ಣಿನ ಗಿಡ ಅದು ಭಾಳ ಮೊದಲಿಂದ ಐತಿ. ಬೇವಿನ ಮರ ಐತಿ. ಆಮೇಲೆ ಇದು ಮಾವಿನಕಾಯಿ ಗಿಡಗಳು ಅದಾವು. ಮತ್ತು ಅದು ನೀರ್ಲ ಹಣ್ಣು. ಇಲ್ಲಿ ನೀರ್ಲ ಹಣ್ಣಿನ ಗಿಡ ಅದಾವು. ಇಲ್ಲಿ ನೋಡ್ರಿ ಇದು. ಓ ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ ಅದ ನೋಡ್ರಿ. ಇಲ್ಲೇ ನೋಡ್ರಿ, ಅಲ್ಲಿಂದ ತೋರ್ಸ. ಬಿಸಿಲು ಐತ್ರಿ. ಆ್ಯಕ್ಚುಲಿ ಇದು ಇಷ್ಟಿಷ್ಟು ಗಿಡಗಳಿಗೆ ಹಣ್ಣು ಆಗಬಾರ್ದು ಅಂತಂತಾರ, ಬಟ್ ಆಗಿದಾವ. ಇವಾಗ ಏನು ಮಾಡೋಕ್ಕಾಗಂಗಿಲ್ಲ. ಇದು ಶ್ರೀಗಂಧಲ್ಲ? ಹಾಂ, ಶ್ರೀಗಂಧ. ಹಾಂ, ಇದು ನೋಡ್ರಿ ಶ್ರೀಗಂಧದ ಗಿಡ. ಚಂದನ್ ಅಂತೇವಲ್ಲ ಆ ಥರ ಗಿಡ ಐತಿ. ಇನ್ನೂ ಮರಿ ಐತಿ, ಇನ್ನೂ ಭಾಳ ದೊಡ್ಡದಾಗಬೇಕು. ಇದು ನೋಡ್ರಿ ಶ್ರೀಗಂಧದ ಮರ. ಐ ಹೋಪ್ 99% ಜನಕ್ಕೆ ಗೊತ್ತಿರಬಹುದು ಅಂತ ನಾನು ಅನ್ಕೋತೇನೆ. ಇದು ಪರಾವಲಂಬಿ ಗಿಡ ಇರ್ತೈತಿ ರೀ. ಚಂದನದ ಶ್ರೀಗಂಧದ ಗಿಡ ಪರಾವಲಂಬಿ ಇರ್ತೈತಿ. ಇದಕ್ಕೆ ಯಾವಾಗೂ ಒಂದು ಗಿಡದ ಸಪೋರ್ಟ್ ಬೇಕು. ಸೊ ಇದೇನು ಗಿಡ ಐತಲ್ಲ ಅದ್ರ ಬಾಜುಕ್ಕೆ ಅದಕ್ಕನ ಒಂದು ಹಣ್ಣಿನ ಗಿಡ ಹಚ್ತಾರೆ. ಸೊ ಇತರ ನ್ಯೂಟ್ರಿಯೆಂಟ್ಸ್ ತೊಗೊಂಡು ಇದು ದೊಡ್ಡದಾಗ್ತೈತಿ. ಸೊ ಇಟ್ಸ್ ಎನ್ ಮ್ಯಾಂಡೇಟರಿ ಥಿಂಗ್. ಇದು ಯಾವಾಗೂ ಇದಾಗಂಗಿಲ್ಲ. ಅದಕ್ಕೆ ಪ್ರತಿಯೊಂದು ಗಿಡದ ಬಾಜುಗೂ ಒಂದೊಂದು ಹಣ್ಣಿನ ಗಿಡ ನಾವು ಹಚ್ಚಿದ್ದೀವಿ. ಇದು ನೋಡ್ರಿ ಗೈಸ್, ನುಗ್ಗಿಕಾಯಿ ಗಿಡ ಮತ್ತು ತೆಂಗಿನಕಾಯಿ ಗಿಡ ಎಲ್ಲ ಕಡೆ. ಅಲ್ಲಿ ಇದ್ದಿದ್ದು ಹಳಿವದಾವ, ಮತ್ತು ಇವು ಇದ್ದಿದ್ದು ಈ ಕಡೆ ಹಚ್ಚಿದ್ದು ರೀಸೆಂಟ್ಲಿ ಹಚ್ಚಿದ್ದು ಅದಾವ. ಸೊ ಇತರ ನಡುವನ ನಮ್ಮ ಬಾವಿ ಐತೆ ನೋಡ್ರಿ, ತೋರಿಸ್ತಾರೆ. ಇದು ನೀರ್ಲ ಹಣ್ಣಿನ ಗಿಡ ನೋಡ್ರಿ. ಇಲ್ಲಿ ನೋಡ್ರಿ ಗೈಸ್, ಈ ಪೋರ್ಷನ್ ನಾವು ಹೆಚ್ಚಾಗಿ ಕ್ಲೀನ್ ಮಾಡಂಗಿಲ್ಲ. ಯಾಕಂದ್ರೆ ಇಲ್ಲಿ ನವಿಲದ ಒಂದು ಫ್ಯಾಮ್ಲಿ ಐತಿ. ಅದು ಎಗ್ಸ್ನು ಹಾಕ್ಯಾವಲ್ಲಿ, ಆಮೇಲೆ ಅದನ್ನ ಹ್ಯಾಚ್ನು ಮಾಡ್ತಾವ, ಮರಿನೂ ಆಗ್ಯಾವು. ಸೊ ಎಂಟೈರ್ ಒಂದು 4 ಪೇರ್ ಅದಾವ ಇಲ್ಲಿ. ಆ್ಯಂಡ್ ದೇ ಹ್ಯಾವ್ ದೇರ್ ಬೇಬೀಸ್ ಆಲ್ಸೋ. ಸೊ ಇದನ್ನ ನಾವು ಹೆಚ್ಚಾಗಿ ಕ್ಲೀನ್ ಮಾಡಕ್ಕೆ ಹೇಳಂಗಿಲ್ಲ, ಬಿಕಾಸ್ ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ ಅಂಥೇಳಿ.
ಸೊ ಮೆನಿ ಟೈಮ್ಸ್ ಐ ಹ್ಯಾವ್ ಕಮ್ ಹಿಯರ್. ಭಾಳ ಸಲ ನಾ ಬಂದೀನಿ, ಅವು ಓಡಾಡ್ತಿರ್ತಾವೆ. ನೋಡೋಣ ಈಗ ಸಿಗ್ತಾವಿಲ್ಲ ಗೊತ್ತಿಲ್ಲ. ಇಲ್ಲ ಇಲ್ಲಲ್ಲ, ಹಾಂ ನಾವು ಡಿಸ್ಟರ್ಬ್ ಮಾಡುವಂಗಿಲ್ಲ ಈಗ. ಅವಕಾಶ ಹಂಗಾರಿ ಕಾಣಕತ್ತ ಹಾಂ ಕಾಣಕತ್ತ ಹಾಂ ತಡಿ ಕಟ್ತೀರಿ ಅಲ್ಲಿ ನೀನು ದೂರಿಂದ ತಗೋ. ನೀರು ಕಾಣತೈತಿ ಗಪ್ಪರ್ ನೀವು ಇಟ್ಟಿಟ್ಟು ಬರ್ರಿ ನಡ ಎಲ್ಲಿ ಇದು ಚಾಂಚಡಾನ್ ನೋಡ್ರಿ, ಫೈನಲಿ ಬಂದು ಮುಟ್ಟಿದ್ದೇವಿ ನಮ್ದು ಸ್ವಿಮ್ಮಿಂಗ್ ಪೂಲ್ ಟೈಪ್ ಇರೋದು ಬಾವಿ ಒಳಗೆ. ಕ್ಯಾಮ್ರಾ ಒಳಗೆ ಹೆಂಗೆ ಕಾಣೋದೈತಿ ನೋಡೋಣ. ಮತ್ತು ಹಿಂಗೆ ವರ್ಟಿಕಲ್ ಐತ್ರಿ ಇದು. ಆಮೇಲೆ ನೀರು ಭಾಳ ಕೆಳಗೆ ಇಳ್ದಾವೆ. ತೋರಿಸಿ, ನೀರು ಭಾಳ ಕೆಳಗೆ ಇಳ್ದಾವು. ಇದೆಲ್ಲ ಏನು ಕಲ್ಲು ಅದಾವಲ್ಲ, ಈ ಕಲ್ಲು ಈ ಗಿಡ ಎಲ್ಲ ಹಿಂಗೆ ಅದ್ರ ಒಳಗಿದ್ವು ಅವು. ಸೊ ಸಿಂಪ್ಲಿ ಹಿಂಗೆ ಇದ್ರೊಳಗೆ ಸ್ಲೈಡ್ ಮಾಡಿಬಿಡ್ತಿದ್ವಿ ನಾವು. ಬಟ್ ಈಗ ಭಾಳ ಕೆಳಗೆ ಹೋಗೈತಿ ನೋಡ್ರಿ, ಸಮ್ಮರ್ ಸಲುವಾಗೆಲ್ಲ. ಬಟ್ಸ್ ಅ ಬ್ಯೂಟಿಫುಲ್ ವೆಲ್, ಭಾಳ ಚಂದ ಬಾವಿ ಐತಿದು. ಇದು ನೋಡ್ರಿ ಗೈಸ್, ಇದೊಂದು ಪಂಪ್ ಹೌಸ್ ಐತಿ, ಭಾಳ ಹಳಿದೈತಿ ಇವೆಲ್ಲ. ಆ್ಯಕ್ಚುಲಿ ನಾವೆಲ್ಲ ಡ್ಯೂಟಿ ಮ್ಯಾಗ ಇದ್ದೀವಲ್ಲ, ಹೀಗಾಗಿ ಅದೇನು ಸರಿಯಾಗಿ ಮೇಂಟೈನ್ ಆಗಿಲ್ಲ. ಈಗ ಬಂದೇವಿ, ಈಗೆಲ್ಲ ಮಾಡ್ತೇವೆ ರೀ. ಇದು ನೋಡ್ರಿ ಎಷ್ಟು ಚಂದ ಬಾವಿ ಐತಿ. ಐ ಮೀನ್ ಹೆಂಗೆ ಅನಿಸ್ತೈತಲ್ಲ, ಹೆವೆನ್ ಆನ್ ಅರ್ತ್. ಇದು ಆ್ಯಕ್ಚುಲಿ ಈ ಕ್ಯಾಮ್ರಾ ಒಳಗೆ ಹೆಂಗೆ ಬರೋದೈತೆ ನನಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ವೆಲ್. ಏನು ಹೇಳಲಿ, ಅದು ಎಷ್ಟು ಪ್ಲೆಸೆಂಟ್ ಅನಿಸ್ತಲ್ಲ ಇಲ್ಲಿ ಬರೋಣ. ಭಾಳ ಚಂದ ಅನಿಸ್ತೈತಿ. ಇನ್ನೊಂದು ಇದರಲ್ಲಿ ತೋರಿಸ್ತೇನೆ ನಿಮಗೆ. ಇದು ಐ ಥಿಂಕ್ ಇದ್ರೊಳಗೆ ರೌಂಡಾಗಿ ಕಾಣಕತ್ತೈತಿ, ಬಟ್ ಇಟ್ಸ್ ಆ್ಯಕ್ಚುಲಿ ನಾಟ್ ರೌಂಡ್. ಇದು ನೋಡ್ರಿ ಗೈಸ್, ಇಲ್ಲಿ ಒಂದು ಹಳ್ಳ ಅಂತಾರಲ್ಲ ಆ ಟೈಪ್ ಐತಿ. ಇಲ್ಲಿಂದ ನೀರು ಇದಾಗ್ತಾವೆ. ಬಟ್ ಇವಾಗ ಅಲ್ಲಿ ಹೋಗೋದು ಬೇಡ. ಏನಂತ ಅದಿದ್ದಿಲ್ಲ, ಬಟ್ ಇವಾಗ ಬಿಸಿಲು ಭಾಳ ಐತಿ ಅದಕ್ಕೆ. ಮತ್ತು ಇದು ನೋಡ್ರಿ, ಇದು ಬಾವಿ ಈ ಆ್ಯಂಗಲ್ದಿಂದ. ಇದೇನು ಬ್ರಾಂಚ್ ಐತಲ್ರಿ ಇದು ಟ್ರೀದು, ಇಲ್ಲಿವರೆಗೂ ನೀರು ಇರ್ತಿತ್ತು. ಅಂದರೆ ಈ ಬ್ರಾಂಚ್ ಕಾಣ್ತಿರ್ಲಿಲ್ಲ ನಮಗೆ, ಮ್ಯಾಲಿಂದ ಇದು ಎಲೆ ಅಷ್ಟು ಕಾಣ್ತಿತ್ತು. ತೋ ಹಿಂಗೆ ನೋಡ್ರಿ ಇದು. ಆಮೇಲೆ ಇವೆಲ್ಲ ಬಾಜು ಕಲ್ಲು ಏನದಾವಲ್ಲ, ಇವೆಲ್ಲ ನೀರೊಳಗೆ ಇರ್ತಿದ್ವು. ಅಷ್ಟು ನೀರಿತ್ತಿಲ್ಲೇ. ಬಟ್ ಅಫ್ಕೋರ್ಸ್ ಈಗ ಸಮ್ಮರ್ ಐತೆ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದನ್ನು. ಇದು ನೋಡ್ರಿ ಹಿಂಗೈತಿ. ಯಾಕೆ ಇಲ್ಲ ಎಲ್ಲ ಹಳದಿ ಬರ. ಇದು ನೋಡ್ರಿ ಗೈಸ್, ಹಾಲು ತಣ್ಣಗೆ ಮಾಡಕ್ಕೆ ಏನೇನು ಮಾಡೋದಾಗತ್ತಿ. ಇಲ್ಲಿದ್ದು ಅದಕ್ಕೆ ನೋಡ್ರಿ, ಕ್ಯಾಬೇಜ್ ಪಲ್ಯ, ಮಡ್ಕಿ ಪಲ್ಯ, ಭಕ್ರಿ ಮತ್ತು ಮಜ್ಜಿಗೆ, ಉಪ್ಪಿನಕಾಯಿ ಒಂದಿಟ್ಟು ಹಾಕ್ತೇವೆ ಈಗ. ಇದು ಉಪ್ಪಿನಕಾಯಿ ಪಿಕ್ಕಲ್ ಚಲೋ ಅನ್ಸಾಯ್ತು ನೋಡ್ರಿ. ಇದು ಬಾಳೆಹಣ್ಣು ಶಿಕರಣಿ ಹಾಕಿದ್ದೀನಿ ಇವಾಗ. ಇವಾಗ. ಹಾಂ ರೀ ಗೈಸ್, ನೋಡಿದ್ರಲ್ಲ ಎಷ್ಟು ಚಂದ ಕಾಣಕತ್ತಿತ್ತು ಅದು ಬಾವಿ. ಅಲ್ಲಿದ್ದು ಅದು ಅಟ್ಮಾಸ್ಫಿಯರ್ ಎಷ್ಟು ಪ್ಲೆಸೆಂಟ್ ಇತ್ತು. ನಮಗೆ ಅಲ್ಲೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಚಲೋ ಅನಿಸ್ತೈತಿ. ಆ್ಯಂಡ್ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕು ಅದನ್ನು. ಇವಾಗ ನಾವು 5 ಇಯರ್ಸಿಂದ ಇದನ್ನು ಮಾಡತ್ತೇವೆ. ಇಷ್ಟು ದಿನ ನಾವು ಹೊರಗಡೆ ಇದ್ದೀವಿ. ತೋ ಅದೆಲ್ಲ ಏನು ಮಾಡೋಕ್ಕಿದಾಗಲಿಲ್ಲ. ಸೊ ನಾವು ವಿಲ್ ಟ್ರೈ ಟು ಡೆವಲಪ್ ಎವ್ರಿಥಿಂಗ್ ಆರ್ಗ್ಯಾನಿಕಲಿ. ಎಲ್ಲ ಇದನ್ನು ಮಾಡಬೇಕು. ಅಲ್ಲೂ ಯಾವುದೂ ಕೆಮಿಕಲ್ದು ಇದನ್ನು ಮಾಡಬಾರ್ದು, ಯಾಕಂದ್ರೆ ವಾಟ್ರ್ ಪೊಲ್ಯೂಟೆಡ್ ಆಗಬಾರ್ದಲ್ಲ ಅದಕ್ಕೆ. ಸೊ ಟ್ರೈ ಮಾಡತ್ತೇವೆ, ನೋಡೋಣ ಮುಂದೆ ಹೆಂಗೆ ಏನೇನು ಆಗ್ತೈತಿ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ನನ್ನ ಬ್ಲಾಗ್ ಪಸಂದ್ ಬಂದ್ರೆ ಗೊತ್ತೈತಲ್ಲ ಗೈಸ್, ಲೈಕ್ ಮಾಡೋದಾಗಲಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಪ್ರಣಾಮ್.